ಎಲ್ಲರಿಗೂ ಶರಣಾರ್ಥಿ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡಿ, ನಾನು ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನಿವತ್ತು ಗೋಧಿ ಉಂಡೆ ಜೊತೆಗೆ ಬಂದಿದ್ದೀನಿ. ಬನ್ನಿ, ಗೋಧಿ ಉಂಡೆ ಮಾಡೋಕ್ಕೆ ಏನೇನು ಬೇಕು, ಮಾಡೋ ವಿಧಾನ ಹೆಂಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ನೀವು ಮಾಡಿವ್ರಂತೆ. ನೋಡಿ ಸ್ನೇಹಿತರೆ, ಗೋಧಿ ಉಂಡೆ ಮಾಡೋದು ತೋರಿಸ್ತೀನಿ ಬನ್ನಿ ಅನ್ನಲ್ಲ. ಈಗ ನೋಡಿ, ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಬಿಸಿಯಾಗಿದೆ. ತುಪ್ಪ ಹಾಕ್ತೀನಿ ಸ್ವಲ್ಪ. ನೋಡಿ, ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆಗಲಿ. ಈಗ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಒಂದೊಂದಾಗೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಈಗ ತುಪ್ಪ ಬಿಸಿಯಾಗಿದೆ. ನೋಡಿ, ಇದು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬಾದಾಮಿ ಹುರ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ, ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಗೋಡಂಬಿನೂ ಹಾಕ್ತೀನಿ. ಈಗ ನೋಡಿ, ಸ್ವಲ್ಪ ಬೆಂದವೆ. ಈಗ ದ್ರಾಕ್ಷಿ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಆಗಿವೆ. ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ಇಟ್ಕೊತೀನಿ. ಈಗ ಎಲ್ಲ ಕರೆಕ್ಟಾಗಿ ಬಂದವೆ. ನೋಡಿ, ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, 2 ಬಟ್ಲು ಹಾಕ್ಕೊಂಡಿದ್ದೀನಿ. ಈಗ ಸಿಮ್ಮಲ್ಲೇ ಹುರ್ಕೋಬೇಕಿದ್ದೀನಿ. ಉರಿ ಜೋರು ಮಾಡೋಂಗಿಲ್ಲ ಯಾವ ಕಾರಣಕ್ಕೂ. ಸಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಹಿಂಗೆ ಹುರ್ಕೋಬೇಕು. ಸೀಸಬಾರ್ದು ಹಸಿಟ್ಟನ್ನ. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಕಲರ್ ಚೇಂಜ್ ಆಗಿದೆ. ಬ್ರೌನ್ ಕಲರ್ ಬಂದಿದೆ, ಹುರಿದಾಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದರಲ್ಲೇ ಬಿಟ್ಟರೆ ಇನ್ನೂ ಸೀದ ಹೋಗುತ್ತೆ. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಬೇರೆದಕ್ಕೆ ಸುರಿದು ಎತ್ತಿಟ್ಕೊತೀನಿ. ಅದರಲ್ಲೇ ಬಿಟ್ಟರೆ ಸೀದಾಗುತ್ತೆ. ಆರಕ್ಕೆ ಬಿಡ್ತೀನಿ, ಆರಬೇಕದು. ನೋಡಿ ಎಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೌನ್ ಕಲರ್ ಬಂದಿದೆ. ಆಗಲಿ. ಈಗ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ನಲ್ಲ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತುಪ್ಪ ಹಾಕ್ಕೊಂಡು ಕಲಸೋಣ. ನೋಡಿ ಸ್ನೇಹಿತರೆ, ತುಪ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಕಲಿಸ್ಬೇಕು. ಈಗ ಅದು ಎಷ್ಟು ತುಪ್ಪ ಹಿಡಿಯುತ್ತೆ ಗೊತ್ತಿಲ್ಲ. ಇದು ಒಂದೇ ಹದ ಹೇಳೋಕ್ಕಾಗಲ್ಲ. ಅದು ನಮ್ಗೆ ಉಂಡೆ ಕಟ್ಟೋಕ್ಕಾಗಂಗೆ ಬರೋಂಗಂಟುವೆ ನಾವು ತುಪ್ಪ ಹಾಕ್ಬೇಕು. ಅದಕ್ಕೆ ಕೈಗೆ ಹಿಡಿ ಉಂಡೆ ಕಟ್ಟಕ್ಕೆ ಬರಬೇಕದು. ನೋಡಿ ಸ್ನೇಹಿತರೆ, ಇನ್ನೂ ಸರಿ ಹೋಗಿಲ್ಲ. ಇನ್ನೂ ತುಪ್ಪ ಸ್ವಲ್ಪ ಅದನ್ನ ನೀರು ಮಾಡ್ಕೊಂಡಿದ್ದೀನಿ. ನಾನು ಕುದಿಸಿಲ್ಲ ತುಪ್ಪನ, ಬರೀ ನೀರು ಮಾಡ್ಕೊಂಡು ಹಿಂಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಹೊಂದ್ಕೋಬೇಕಾದ್ರೆ ಬೇಕು. ಇನ್ನೂ ಸ್ವಲ್ಪ ನೋಡ್ಕೊಂಡು ಕಲಸೋಣ. ಈಗ ನೋಡಿ, ಕೈಲಿ ಮಿಕ್ಸ್ ಮಾಡ್ತೀನಿ. ಕೈಲಿ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು ತುಪ್ಪ ಅಂತ. ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕು. ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಕಲಸಿ ಕಟ್ಟಬೇಕು ಉಂಡೆನ. ನೋಡಿ, ಈ ಥರ ಹಿಂಗೆ ಹಿಡಿದ್ರೆ ಇನ್ನೂ ಹೊಂದುತ್ತಾ ಇಲ್ಲ ಅದು. ನೋಡಿ, ಒಡೆದೋಗ್ತಾ ಇದೆ ಉಂಡೆ. ಹಿಂಗೆ ಹೊಡಿಬಾರ್ದು. ಇನ್ನೂ ಸ್ವಲ್ಪ ತುಪ್ಪ ಬೇಕು. ನೋಡಿ, ಇಷ್ಟು ಹಾಕ್ಬಿಡ್ತೀನಿ. ಇಷ್ಟು ಬೇಕು. ಈ ಥರ ಕೈಲಿನೇ ಕಲಸೋಣ. ಈಗ ಕಟ್ತಾಯಿದ್ದೀನಿ ನೋಡಿ. ಹಿಂಗೆ ಅದ್ಮಿ ಕಟ್ಟಿದ್ರೆ ಚೆನ್ನಾಗಾಗುತ್ತೆ. ಈಗ ಹಿಂಗೆ ಬೆರಳಲ್ಲಿ ಹಂಕಿ ಕಟ್ಟಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ನೋಡಿ, ಹಿಂಗೆ ಕಟ್ಬಿಡೋಣ ಎಲ್ಲನೂ.
ಸ್ನೇಹಿತರೆ, ತಣ್ಣಗಾಗಿದೆ. ಈಗ ಇಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ಪು ಗೋಧಿ ಹಿಟ್ಟಿತ್ತು, 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಸಾಕಾಗುತ್ತಿದೆ ಸ್ವೀಟು. ಮಿಕ್ಸ್ ಮಾಡಿಬಿಟ್ಟು 1 ರೌಂಡ್ ಮಿಕ್ಸಿಗೆ ಹಾಕೋತೀನಿ. ನೋಡಿ ಸ್ನೇಹಿತರೆ, ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸುರ್ಕೊಳ್ಳೋಣ. ಈಗ ಬೆಲ್ಲ ಇದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದೇನೆ. ಈ ಥರ ಹಿಂಗೆ ಹೊಂದ್ಕೋಬೇಕು. ಮುಟ್ಟಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಸಿಗ್ತಾಯಿದೆ ಅಂತ ನೋಡಿ. ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ಕಲಸೋಣ. ತುಪ್ಪ ಕಾಯಿಸಿ ಆರಿಸ್ಕೋಬೇಕು, ಬಿಸಿ ಇರಬಾರ್ದು. ಅದುವೇ ನೋಡಿ, 1 ಚಿಟಿಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಗೋಧಿ ಉಂಡೆ ಕಟ್ಟಿ ರೆಡಿ ಆಯಿತು. ನೋಡಿ, ಕಟ್ಟಿಟ್ಟಿದ್ದೀನಿ. ಈಗ ಎಷ್ಟಾಗಿದ್ದಾವೆ ಅಂದರೆ 1 2 3 4 5 6 7 8 9 10 14 ಉಂಡೆ ಆಗ. ನೋಡಿ, ಚಿಕ್ಕ ಕಪ್ಪಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿರೋದು. ಅದರಲ್ಲಿ 1 ಕಪ್ ಬೆಲ್ಲ ಹಾಕಿದ್ದೀನಿ. ನೋಡಿ, 14 ಉಂಡೆ ಆಗವೆ. ಎಷ್ಟು ಚೆನ್ನಾಗವೆ ನೋಡೋಕ್ಕೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತವೆ. ಟೇಸ್ಟು ಅಷ್ಟೇ ಗಮ್ಮಂತವೆ. ತಿನ್ಬೋದು. ನೋಡಿದ್ರಿ ಅಲ್ವಾ ಇಷ್ಟೊತ್ತು ಗಂಟೆ ಹೆಂಗೆ ಮಾಡೋದು ಅಂತ. ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಅದು ಏನು ಜಾಸ್ತಿ ಸಾಮಾನು ಬೇಡ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ ಇಷ್ಟೊತ್ತು ಗಂಟೆ. ಹೊಸಬರು ನೋಡ್ತಾಯಿದ್ರಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು. ಇಷ್ಟೊತ್ತು ಗಂಟೆ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ನಾನು ಇನ್ನೊಂದು ವಿಡಿಯೋನ ಜೊತೆಗೆ ಸೂಪರ್ ವಿಡಿಯೋ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು.